ನಮಸ್ಕಾರ. ಕಾಲದ ಪ್ರವಾಹದಲ್ಲಿ ನಾವು ಕೇವಲ ದಿನಗಳನ್ನು ಕಳೆಯುತ್ತಿಲ್ಲ, ಬದಲಿಗೆ ವಿಶ್ವದ ಮಹಾಶಕ್ತಿಯ ಕಂಪನಗಳೊಂದಿಗೆ ಚಲಿಸುತ್ತಿದ್ದೇವೆ. ಇಂದು ನಾವು ಮಾತನಾಡುತ್ತಿರುವುದು ಕೇವಲ ಒಂದು ನದಿಯ ಉತ್ಸವ ಅಥವಾ ನಂಬಿಕೆಯ ಆಚರಣೆಯ ಬಗ್ಗೆ ಅಲ್ಲ. ಗುರುಗ್ರಹವು ಕರ್ಕಾಟಕ ರಾಶಿಗೆ ಪ್ರವೇಶಿಸುವ ಆ ಸುಮುಹೂರ್ತ ಯಮುನಾ ಪುಷ್ಕರ. ಇದು ಬ್ರಹ್ಮಾಂಡದ ಶಕ್ತಿ, ಶಬ್ದದ ತರಂಗ ಮತ್ತು ನಮ್ಮ ದೇಹದ ಜೀವಕೋಶಗಳು ಒಂದಾಗುವ ಮಹಾವಿಜ್ಞಾನ. ಇನ್ನು ಮುಖ್ಯವಾದ ವಿಷಯವೆಂದರೆ ಯಮುನೆಯ ಈ ಪವಿತ್ರ ಜಲದಲ್ಲಿ ಸ್ನಾನ ಮಾಡುವುದರ ಅಸಲಿ ರಹಸ್ಯವೇನು? ಪುರಾಣಗಳು ಇದನ್ನ ಪಾಪ ವಿಮೋಚನೆ ಎನ್ನುತ್ತವೆ, ಆದರೆ ಇದರ ಆಳವಾದ ದಾರ್ಶನಿಕ ಸತ್ಯ ಇರುವುದು ನಮ್ಮ ದೇಹದ ಧಾತು ಪುಷ್ಟಿಯಲ್ಲಿ. ಯಮುನಾ ನದಿಯ ಜಲದಲ್ಲಿರುವ ಖನಿಜಾಂಶಗಳು ಮತ್ತು ಆ ವಾತಾವರಣದಲ್ಲಿನ ಶಬ್ದ ಕಂಪನಗಳು ನಮ್ಮ ಚರ್ಮದ ಮೂಲಕ ದೇಹದ ಒಳಗಿರುವ ಸಪ್ತ ಧಾತುಗಳನ್ನು ಪೋಷಿಸುತ್ತವೆ. ಈ ಶಕ್ತಿಶಾಲಿಯಾದ ತರಂಗಗಳು ನಮ್ಮ ಮಿದುಳಿನ ನರಮಂಡಲದ ನಮ್ಯತೆಯನ್ನು ಹೆಚ್ಚಿಸುತ್ತವೆ. ಅಂದರೆ ಪುಷ್ಕರ ಸ್ನಾನ ಎಂಬುದು ಕೇವಲ ಬಾಹ್ಯ ದೇಹದ ಶುದ್ಧಿಯಲ್ಲ, ಅದು ಜೀವಕೋಶಗಳ ಮಟ್ಟದಲ್ಲಿ, ನಾಡಿ ಮಂಡಲದ ಮಟ್ಟದಲ್ಲಿ ದೇಹಕ್ಕೆ ಸಿಗುವ ಪರಮ ಪೌಷ್ಟಿಕಾಂಶ. ಇದೇ ನಿಜವಾದ ಧಾತು ಪುಷ್ಟಿ. ಯಮುನೆಯನ್ನು ಸೂರ್ಯನ ಮಗಳು, ಯಮಧರ್ಮನ ಸಹೋದರಿ ಎನ್ನಲಾಗುತ್ತದೆ. ಸೂರ್ಯ ಎಂದರೆ ಚೈತನ್ಯದ ಸಂಕೇತ, ಯಮ ಎಂದರೆ ಶಿಸ್ತು ಮತ್ತು ಕಾಲದ ಸಂಕೇತ. ಯಮುನಾ ನದಿ ಈ ಎರಡರ ಸಮನ್ವಯ. ಯಮುನೋತ್ರಿಯ ಹಿಮದ ಮಡಿಲಿನಿಂದ ಹಿಡಿದು ಪ್ರಯಾಗದ ತ್ರಿವೇಣಿ ಸಂಗಮದವರೆಗೆ ಹರಿಯುವ ಈ ಜಲಧಾರೆ ತನ್ನ ತೀರದುದ್ದಕ್ಕೂ ಪ್ರಕೃತಿಯ ಶಕ್ತಿಯನ್ನು ಹೊತ್ತು ತರುತ್ತದೆ. ಕೃಷ್ಣನ ಲೀಲಾ ಭೂಮಿಯಾದ ಮಥುರಾದ ಘಾಟ್ಗಳಲ್ಲಿ ನಾವು ಕೇವಲ ಭಕ್ತಿಯನ್ನು ನೋಡುವುದಿಲ್ಲ, ಪ್ರಕೃತಿ ಮತ್ತು ಪುರುಷನ ದಿವ್ಯ ಮಿಲನವನ್ನು ಕಾಣುತ್ತೇವೆ. ದೇವಗುರು ಬೃಹಸ್ಪತಿ ಅಂದರೆ ಗುರುಗ್ರಹವು ತನ್ನ ಪಯಣದಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಜಲತತ್ವದ ರಾಶಿಯಾದ ಕರ್ಕಾಟಕ ರಾಶಿಗೆ ಪ್ರವೇಶಿಸುವ ಆ ಕ್ಷಣ ಇದೆಯಲ್ಲ, ಅದು ಭೂಮಿಯ ಮೇಲಿನ ಜಲಮೂಲಗಳಲ್ಲಿ ತರುವ ಬದಲಾವಣೆಗಳು ನಂಬಲ ಸಾಧ್ಯವಾದದ್ದು. 12 ವರ್ಷಗಳಿಗೊಮ್ಮೆ ಬರುವ ಈ 12 ದಿನಗಳು ಕೇವಲ ದಿನಗಳಲ್ಲ, ಅವು ಬ್ರಹ್ಮಾಂಡದ ಶಕ್ತಿಗಳು ಭೂಮಿಯ ಜಲರಾಶಿಯೊಂದಿಗೆ ನೇರ ಸಂಪರ್ಕ ಸಾಧಿಸುವ ದಿವ್ಯ ಮುಹೂರ್ತಗಳು. ಈ ಪಯಣದಲ್ಲಿ ನನ್ನೊಂದಿಗೆ ಸಾಗಿ ಇದರ ಹಿಂದಿರುವ ಶಬ್ದ ವಿಜ್ಞಾನ ಮತ್ತು ಶರೀರ ವಿಜ್ಞಾನದ ರಹಸ್ಯಗಳನ್ನು ಅರಿಯೋಣ. ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕಾದದ್ದು ನಮ್ಮ ಪ್ರಾಚೀನ ಋಷಿಮುನಿಗಳ ದೃಷ್ಟಿಕೋನವನ್ನು. ಅವರು ನದಿಯ ತೀರಗಳನ್ನು ಕೇವಲ ಭೌಗೋಳಿಕ ಪ್ರದೇಶಗಳಾಗಿ ನೋಡಲಿಲ್ಲ, ಬದಲಿಗೆ ಅವುಗಳನ್ನು ಒಂದು ಸೋನಿಕ್ ಆರ್ಕಿಟೆಕ್ಚರ್ ಅಥವಾ ಶಬ್ದದ ವಾಸ್ತುಶಿಲ್ಪವನ್ನಾಗಿ ವಿನ್ಯಾಸಗೊಳಿಸಿದ್ದರು. ಶಬ್ದ ಎಂದರೆ ಕೇವಲ ನಾವು ಕಿವಿಗಳಿಂದ ಕೇಳುವ ಧ್ವನಿಯಲ್ಲ, ಶಬ್ದ ಎಂದರೆ ಆಕಾಶ ತತ್ವದ ಮೊದಲ ಅಭಿವ್ಯಕ್ತಿ. ಪ್ರತಿಯೊಂದು ಅಕ್ಷರಕ್ಕೂ, ಪ್ರತಿಯೊಂದು ಶ್ಲೋಕದ ವಿನ್ಯಾಸಕ್ಕೂ ಒಂದು ನಿರ್ದಿಷ್ಟವಾದ ಆವರ್ತನ ಅಥವಾ ಫ್ರೀಕ್ವೆನ್ಸಿ ಇರುತ್ತದೆ. ಪುಷ್ಕರದ ಈ ವಿಶೇಷ ದಿನಗಳಲ್ಲಿ ನದಿ ತೀರದಲ್ಲಿ ಜಪಿಸುವ ವೇದ ಮಂತ್ರಗಳು ಅಲ್ಲಿನ ವಾತಾವರಣದಲ್ಲಿ ಒಂದು ಶಕ್ತಿ ಕ್ಷೇತ್ರವನ್ನು ಸೃಷ್ಟಿಸುತ್ತವೆ. ನೀವು ಆಧುನಿಕ ವಿಜ್ಞಾನದ ಸೈಮ್ಯಾಟಿಕ್ಸ್ ಪ್ರಯೋಗಗಳನ್ನು ಗಮನಿಸಿರಬಹುದು. ಒಂದು ನಿರ್ದಿಷ್ಟ ಶಬ್ದದ ತರಂಗವನ್ನು ನೀರಿನ ಮೇಲೆ ಹರಿಸಿದಾಗ ಆ ನೀರಿನ ಕಣಗಳು ಜ್ಯಾಮಿತೀಯ ರೂಪಗಳನ್ನು, ಅಂದರೆ ಯಂತ್ರಗಳ ಸ್ವರೂಪವನ್ನು ಪಡೆದುಕೊಳ್ಳುತ್ತವೆ. ಪುಷ್ಕರದ ದಿನಗಳಲ್ಲಿ ಲಕ್ಷಾಂತರ ಕಂಠಗಳಿಂದ ಹೊರಹೊಮ್ಮುವ ಧ್ವನಿ ತರಂಗಗಳು ಯಮುನಾ ನದಿಯ ನೀರಿನ ಕಣಗಳ ಆಂತರಿಕ ವಿನ್ಯಾಸವನ್ನು ಸಂಪೂರ್ಣವಾಗಿ ಮರುಜೋಡಣೆ ಮಾಡುತ್ತವೆ. ನೀರು ಕೇವಲ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಿಶ್ರಣವಾಗಿ ಉಳಿಯುವುದಿಲ್ಲ, ಅದು ಮಂತ್ರದ ಶಕ್ತಿಯನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಒಂದು ಜೀವಂತ ಶಕ್ತಿಯಾಗಿ ಬದಲಾಗುತ್ತದೆ. ಜೂನ್ 2, 2026 ಈ ದಿನದಂದು ಒಂದು ದೊಡ್ಡ ಪವಾಡ ನಡೆಯಲಿದೆ. ದೈವಿಕ ಗುರುವು ತನ್ನ ಸ್ನೇಹಿತ ಜಲರಾಶಿ ಕರ್ಕರಾಶಿಯನ್ನು ಪ್ರವೇಶಿಸುತ್ತಿದ್ದಾನೆ. ಗುರುವು ಕರ್ಕರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಸೂರ್ಯನ ಮಗಳು ಯಮುನಾ ನದಿಯ ಆದಿ ಪುಷ್ಕರವು ಪ್ರಾರಂಭವಾಗುತ್ತದೆ. ಜೂನ್ 2ರಿಂದ ಜೂನ್ 13ರವರೆಗಿನ ಈ 12 ದಿನಗಳವರೆಗೆ ಭಾರತದಾದ್ಯಂತ ಯಮುನಾ ನದಿಯ ದಡಗಳು ಆಧ್ಯಾತ್ಮಿಕ ಪ್ರಜ್ಞೆಯಿಂದ ತುಂಬಿರುತ್ತವೆ. ಯಮುನಾ ನದಿ ಸಾಮಾನ್ಯ ನದಿಯಲ್ಲ, ಅವಳು ಯಮನ ಸಹೋದರಿ, ಕಾಲದ ಸಾಕಾರ ಮತ್ತು ಪರಮಾತ್ಮ ಕೃಷ್ಣನ ಪ್ರಿಯತಮೆ. ವೃಂದಾವನದಲ್ಲಿ ಕೃಷ್ಣನ ಎಲ್ಲಾ ಲೀಲೆಗಳಿಗೆ ಯಮುನಾದ ಅಲೆಗಳು ಸಾಕ್ಷಿಯಾಗಿವೆ. ಈ ಪುಷ್ಕರಗಳನ್ನ ಎಲ್ಲಿ ಮಾಡಬೇಕು?
ಉತ್ತರಾಖಂಡದ ಹಿಮನದಿಗಳ ನಡುವೆ ಇರುವ ಯಮುನೋತ್ರಿಯಿಂದ ಪ್ರಾರಂಭಿಸಿ ಕೃಷ್ಣಲೀಲೆಯ ಭೂಮಿಯಾದ ಮಥುರಾದ ವಿಶ್ರಾಮ್ ಘಾಟ್, ಬೃಂದಾವನದ ಕೇಶಿ ಘಾಟ್ ಮತ್ತು ಪ್ರಯಾಗರಾಜ್ನ ತ್ರಿವೇಣಿ ಸಂಗಮದವರೆಗೆ ಪುಷ್ಕರ ಸ್ನಾನವನ್ನ ಮಾಡಬಹುದು. ಯಮುನಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಏನು ಫಲ? ಯಮುನಾ ಸೂರ್ಯನ ಮಗಳಾಗಿರುವುದರಿಂದ ಅವಳ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಜಾತಕದಲ್ಲಿನ ಸೂರ್ಯನ ದೋಷಗಳು ದೂರವಾಗುತ್ತವೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ. ವಿಶೇಷವಾಗಿ ಈ ಸ್ನಾನವು ಯಮ ಮತ್ತು ಅಕಾಲಿಕ ಮರಣಕ್ಕೆ ಹೆದರುವವರಿಗೆ ರಕ್ಷಣಾತ್ಮಕ ಗುರಾಣಿಯಂತಿದೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡುವುದು ಸಹೋದರ ಮತ್ತು ಸಹೋದರಿಯರ ಬಂಧಗಳನ್ನು ಬಲಪಡಿಸಲು ಉತ್ತಮ ಮಾರ್ಗವಾಗಿದೆ ಎಂದು ಪದ್ಮಪುರಾಣ ಹೇಳುತ್ತದೆ. ಸನಾತನ ಧರ್ಮದಲ್ಲಿ ನದಿಗಳನ್ನು ಕೇವಲ ನೀರಿನ ಹೊಳೆಗಳಾಗಿ ನೋಡುವುದಿಲ್ಲ, ಅವು ನಿಜವಾಗಿಯೂ ದೈವಿಕ ರೂಪಗಳಾಗಿವೆ. 2026ರಲ್ಲಿ ಬರುವ ಸರಸ್ವತಿ ಮತ್ತು ಯಮುನಾ ನದಿಗಳ ಪುಷ್ಕರಗಳು ನಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶುದ್ಧೀಕರಿಸಿಕೊಳ್ಳಲು ಪ್ರಕೃತಿ ನಮಗೆ ನೀಡಿದ ಅದ್ಭುತ ಅವಕಾಶ. ಮೂಢನಂಬಿಕೆಗಳು ಅಥವಾ ಆಡಂಬರಗಳಿಂದ ಮೋಹಗೊಳ್ಳಬೇಡಿ. ಈ ಪುಷ್ಕರದ ಪುಣ್ಯವನ್ನು ಭಕ್ತಿ ಮತ್ತು ಭಕ್ತಿಯಿಂದ ಸ್ವೀಕರಿಸಿ. ಮನೆಯಲ್ಲಿ ಸ್ನಾನ ಮಾಡುವಾಗ ದೂರದ ಸ್ಥಳಗಳಿಗೆ ಪ್ರಯಾಣಿಸಲು ಸಾಧ್ಯವಾಗದವರು ಕನಿಷ್ಠ ಮನೆಯಲ್ಲಿ ಸ್ನಾನ ಮಾಡುವಾಗ ಯಮುನಾ ಮತ್ತು ಸರಸ್ವತಿ ನದಿಗಳನ್ನು ನೆನಪಿಸಿಕೊಂಡರೆ ಅವರು ಆ ತಾಯಿಯ ಆಶೀರ್ವಾದವನ್ನು ಪಡೆಯುತ್ತಾರೆ. ಮುಂದಿನ ದಿನಗಳಲ್ಲಿ ಯಮುನಾ ಪುಷ್ಕರಗಳ ಮುಹೂರ್ತ, ಬಲಗಳು ಮತ್ತು ಯಾವ ರಾಶಿಚಕ್ರ ಚಿಹ್ನೆಗಳು, ಯಾವ ಪರಿಹಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಹೆಚ್ಚಿನ ವಿವರಗಳೊಂದಿಗೆ ಮತ್ತೊಂದು ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗೋಣ. ವಿಶ್ವಮಾತೆ ಮತ್ತು ನದಿಮಾತೆಯ ಆಶೀರ್ವಾದವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಯಾವಾಗಲೂ ಇರಲಿ ಎಂದು ಹಾರೈಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಸ್ತಿ.